ಅಂಡ್ ಧನ್ರಾಜ್ ಅವ್ರಿಗಾಗಿರ್ಬೋದು, ಗೋಲ್ಡ್ ಸುರೇಶ್ ಅವ್ರ ಮಧ್ಯೆ ಆಗಿರ್ಬೋದು, ರಜತ್ ಅವ್ರು ಜಗಳ ಆಡ್ತಾರೆ ಕೆಲವೊಂದು ವಿಚಾರಗಳನ್ನ. ಆ ಒಂದು ಹ್ಯಾಂಡ್ಲಿಂಗ್ ಹೆಂಗಿತ್ತು ಅಂತ. ಆ ಮೂಮೆಂಟ್ ಅಲ್ಲಿ ಸುರೇಶನ ಜೊತೆ ಆದಾಗ ನಾನೇ ಉಸ್ತುವಾರಿ ಆಗಿದ್ದೆ. ಉಸ್ತುವಾರಿ ಆದಾಗ ನಾನು ಈ ತರ ಮಾತುಗಳು ಆಡಬಾರ್ದು ಅಂತ ಹೇಳಿದಾಗ ನನ್ಗೆ ಈ ತರನೇ ಬರೋದು ಮಾತುಗಳು ಅಂತ ಹೇಳ್ತಾನೆ ರಜತ್. ಆ ಮೂಮೆಂಟ್ಗೆ ಗೇಮ್ನ ಮುಗಿಸ್ತೀವಿ. ಅದಾದ ನಂತರ ಬಂದ್ಬಿಟ್ಟು ಶಿಶಿರ್ ಐಮ್ ರಿಯಲಿ ಸಾರಿ, ಅದು ಪರ್ಸನಲ್ ಆಗಿ ಹೇಳಿದ್ದಲ್ಲ, ನನಗೆ ಬೇರೆ ತರ ಬೇಜಾರಾಯ್ತು, ಅದಕ್ಕೆ ಹೇಳಿದ್ದೆ, ಐಮ್ ರಿಯಲಿ ಸಾರಿ, ಬಟ್ ಈ ತರ ಮಾತುಗಳ ಅವಶ್ಯಕತೆ ಇಲ್ಲ ರಜತ್, ಈ ಮನೇಲಿ ನೀನು ಒಬ್ಬನೇ ಎಲ್ಲ ಇರೋದು, ನಿನ್ ಜೊತೆ ಇನ್ನೂ 14 ಜನ ಇದ್ದಾರೆ, ನೋಡ್ಕೊಂಡು ಮಾತಾಡೋ ಅಂತ ಹೇಳಿದಾಗ ಇಲ್ಲ ನಾನು ತಿದ್ಕೋತೀನಿ, ಐಮ್ ರಿಯಲಿ ಸಾರಿ. ಸೊ ಅವನಿಗೆ ತಿದ್ದುಕೊಳ್ಳೋ ಗುಣ ತುಂಬ ಇದೆ. ನಾನು ಇದನ್ನು ಕರೆಕ್ಟ್ ಮಾಡ್ಕೋಬೇಕು, ರೆಕ್ಟಿಫೈ ಮಾಡ್ಕೋಬೇಕು ಅನ್ನೋ ಗುಣ ತುಂಬ ಇದೆ. ಸೊ ಅದನ್ನು ಸ್ವಲ್ಪ ಹ್ಯಾಂಡಲ್ ಮಾಡಿದ್ದು ಕಷ್ಟ ಆಗಿತ್ತು. ಯಾಕಂದರೆ ಸುರೇಶ್ ಅಣ್ಣಂಗೆ ಆ ಥರ ಮಾತುಗಳು ಅವ್ರ ಲೈಫಲ್ಲೇ ಕೇಳಿಲ್ಲ ಅಂತ ಹೇಳಿದರು. ನಾರ್ತ್ ಕರ್ನಾಟಕದಲ್ಲಿ ಈ ಥರ ಪದಗಳನ್ನು ಯೂಸ್ ಮಾಡಲ್ಲ ಅಂತ ಗೊತ್ತು ನಮಗೆ. ಸೊ ಆ ಥರದ್ದೆಲ್ಲ ಕೇಳಿದಾಗ ಅವ್ರಿಗೆ ತುಂಬ ನೋವಾಗಿತ್ತು. ಆ್ಯಂಡ್ ಅವ್ರನ್ನ ಕನ್ವಿನ್ಸ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಕೊನೆಗೆ ಗೇಮೆಲ್ಲ ಮುಗಿದ್ಮೇಲೆ ರಾತ್ರಿ ಕೂತ್ಕೊಂಡು ಮಾತಾಡಿದಾಗ ನನ್ನ ಎಕ್ಸಾಂಪಲೇ ಕೊಟ್ಟಿದ್ದು. ಚೈತ್ರ ಹಂಗೆಲ್ಲ ಮಾಡಿದ್ಲು ನನಗೆ, ಎಂತೆಂಥ ಮಾತುಗಳಂದು ನನಗೆ, ಕಂಡೋರ್ ಮನೆ ಹೆಣ್ಮಕ್ಳು ಅಂತೆಲ್ಲ ಮಾತುಗಳು ಅಂದ್ಬಿಟ್ಲು. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಡದೆ ನಾನು ನೆಕ್ಸ್ಟ್ ಡೇ ಆಟ ಆಡಿದ್ದಕ್ಕೆ ತಾನೇ ನಾನು ಆ ಥರ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಸಾಧ್ಯ. ನೀವೇನು ಮಾಡ್ಬೇಕು ಇವಾಗ ಅಂದಾಗ ಸರಿ ಶಿಶಿರ್ ಬಾ ಹೋಗೋಣ ಅಂತ. ಸೊ ಅದಾಯಿತು. ಆ್ಯಂಡ್ ಧನ್ರಾಜ್ ವಿಚಾರದಲ್ಲಿ ಧನ್ರಾಜ್ ಪರವಾಗಿ ಯಾರು ಸ್ಟ್ಯಾಂಡ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಅವ್ರು ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ರು. ಸೊ ಅವರಿಬ್ಬರದ್ದು ಅವರೇ ಸಾರ್ಟ್ ಮಾಡ್ಕೊಂಡ್ರು. ಆ್ಯಂಡ್ ಅದ್ರ ಬಗ್ಗೆ ಅಣ್ಣ ಕೂಡ ಅಡ್ರೆಸ್ ಮಾಡಿದ್ರು ವೀಕೆಂಡಲ್ಲಿ. ಸೊ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.